ಕಾದು ನೋಡಿ ಅಷ್ಟೇ ಅಣ್ಣ. ಈಗ ನೀವಿಲ್ಲ ಅಂತಲೇ ಏನು ತಣ್ಣಗಾಗಿಲ್ಲ. ಯಾವಾಗ ಯಾವ ಸಂದರ್ಭದಲ್ಲಿ ಕಾರ್ಯಕ್ರಮ ಆಗಬೇಕು ಎಲ್ಲವೂ ಆಗ್ತವೆ. ಈಗ ಯಾರು ವಕ್ಫ್ ಬೋರ್ಡ್ ವಕ್ಫ್ ಆಸ್ತಿ ಹೋರಾಟ ಮಾಡ್ತಾರಲ್ಲ 3-4 ಜನ ಇಲ್ಲಿ 3-4 ಜನ ವಕ್ಫ್ ಇವರು ಜಮೀರ್ ಅಹಮದ್ ಕಚೇರಿಗೆ ಯಾಕೆ ಹೋದರು? ಅಲ್ಲ ಒಂದು ನಿಮಿಷ. ಈ ವಕ್ಫ್ ಹೋರಾಟ ಮಾಡ್ತಾರಲ್ಲ 3-4 ಜನ, ಒಂದು 5-6 ಜನ ಅಷ್ಟೇ ಇರೋದು ಗುಂಪದು. ಒಂದು ನಿಮಿಷ ತಾಯಿ, ಇವರು 5-6 ಜನ ಗುಂಪು ಅಷ್ಟೇ. ಇದು ತಂಡನೂ ಅಲ್ಲ, BJPನೂ ಅಲ್ಲ. ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಒಂದು ರೀತಿ ಕಾಂಗ್ರೆಸ್ ಮೋರ್ಚಾಗಿ ಇವರು ಕೆಲಸ ಮಾಡ್ತಿದ್ದಾರೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೇಳೋಕ್ಕೆ ಇವರು ಇದಿಲ್ಲ. ಬಸ್ ದರ ಜಾಸ್ತಿ ಅದರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಬಾಣಂತಿಯರ ಸಾವಾಗ್ತದೆ ಇದ್ರ ಬಗ್ಗೆ ಮಾತಾಡ್ತಲ್ಲ. ಮತ್ತು ನವಜಾತ ಶಿಶುಗಳ ಮಾರಣ ಹೋಮಾಗ್ತದೆ ಇದ್ರ ಬಗ್ಗೆ ಮಾತಾಡೋಕ್ಕಿಲ್ಲ. ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿಲ್ಲ. ಭ್ರಷ್ಟಾಚಾರ ಸಿದ್ದರಾಮಯ್ಯ ಯಾಕೆ ಹೋರಾಟ ಮಾಡಲಿಲ್ಲ? ವಕ್ಫ್ ಅಷ್ಟೇ ಹೆಸರಿಗೆ ಅದೇ ಜಮೀರ್ ಅಹಮದನ್ನು ಆಲಂಘನ ಮಾಡ್ಕೊತಾರೆ. ನಾನು ಹೇಳಿದ್ದು ಇವ್ರು ಯಾರು 4-5 ಜನ ಅದಲ್ಲ, ಗುಂಪು, ಪಕ್ಷ ಅಲ್ಲ. ಇವರು ಪಕ್ಷ ವಿರೋಧಿ ಚಟುವಟಿಕೆ. ಇವರು ರಾಜ್ಯದ ಅಧ್ಯಕ್ಷರು ಅಧಿಕೃತ, ಪಕ್ಷ ಚಿಹ್ನೆ ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷ ನಾಯಕರು. ಮೇಲ್ಮನೆ ಚಲವಾದಿ ನಾರಾಯಣಸ್ವಾಮಿ, ಕೆಳಮನೆ ಆರೋಶಿಕು ರಾಜ್ಯದ ಅಧ್ಯಕ್ಷರು. ಇವರು ಅಧಿಕೃತ ತಂಡಗಳು ಪ್ರವಾಸ ಇವ್ರು ಯಾಕೆ ಬರಲಿಲ್ಲ? ಪರ್ಯಾಯ ಸಂಘ ಪ್ರವಾಸ ಯಾಕೆ ಬೇಕು ಅಂದರೆ ಉದ್ದೇಶ ಏನು ನಿಮ್ಮದು? ಇದನ್ನು ಪ್ರಶ್ನೆ ಮಾಡ್ತೀವಿ ನಾವು. ಪಾರ್ಟಿ ಮೀಟಿಂಗ್ ಕರೆದಾಗ ಅಷ್ಟು ಬಿಡಲ್ಲ, ಪ್ರಶ್ನೆ ಮಾಡ್ತೀವಿ. ಮತ್ತು ಇವ್ರು ಯಾರು 4-5 ಜನ ಅದಲ್ಲ, ಇವರು ಹೆಗಲ ಮೇಲೆ ಕೆಲವರು ಗುಂಡಿಟ್ಟು ಲೋಕಸಭೆ ಗೆದ್ದಂಥವ್ರು, ಕೆಲವರು, ಎಲ್ಲರೂ ಅಲ್ಲ. ಇವ್ರು ಹೇಳ್ಕೊಂತಾರೆ. ನನ್ನ ಮಾತಲ್ಲ ಅಣ್ಣ, ದಯಮಾಡಿ ಮಾಧ್ಯಮ ಹೇಳ್ತೀನಿ, ಇದು ನನ್ನ ಮಾತಲ್ಲ, ನನ್ನ ಬಾಯಿಂದ ಬರ್ತಕ್ಕಂಥಲ್ಲ. ಯಾರು ಬಂಡಾಯ ಸಭೆಗಳು ಮಾಡ್ತಾರಲ್ಲ ಅವರ ಬಾಯಲ್ಲಿ ಬಂದಿರತಕ್ಕಂಥದ್ದು. ನನಗೆ ಲೋಕಸಭಾ ಸದಸ್ಯರ ಬೆಂಬಲ ಇದೆ, ನನ್ನನ್ನು ರಕ್ಷಣೆ ಮಾಡ್ತಿದ್ದಾರೆ, ಅದಕ್ಕೆ ನಿನಗೆ ಯಾರು ರಕ್ಷಣೆ ಮಾಡ್ತಾರೆ ಅವ್ರ ಹೆಸರು ಹೇಳ್ಬೇಡಪ್ಪ. ಬರಬೇಕಿದು. ನಾಳೆ ಪಕ್ಷ ಸಭೆ ಯಾವಾಗಲಾದ್ರೂ ಪಕ್ಷ ಸಭೆ ಕರೆದಾಗ ಇದನ್ನು ಪ್ರಶ್ನೆ ಮಾಡ್ತೀವಿ. ಈ ಭಿನ್ನ ಮತ ಹುಟ್ಟಕ್ಕೆ ಯಾರು ಕಾರಣ ಅದನ್ನು ಪ್ರಶ್ನೆ ಮಾಡೇ ಮಾಡ್ತೀನಿ. ನಾವೀಗಾಗಲೇ ಚರ್ಚೆ ಮಾಡ್ಕೊಂಡಿದ್ದೀವಿ.